ನಿಮಿಷರಿಗೆ ಸ್ವಾಗತ. ನನ್ನ ಜೊತೆ ಬಿಜೆಪಿ ಹಿರಿಯ ನಾಯಕ ಮಧುಸೂದನ್ ಮೈಸೂರಿನ ಚರ್ಚೆ ಮಾಡ್ತಾರೆ. ಮಧುಸೂದನ್, ನರೇಂದ್ರ ಮೋದಿಯ ಅಗ್ರೆಸಿವ್ ಸ್ಪೀಚ್, ರಾಹುಲ್ ಗಾಂಧಿ ಎಮೋಷನಲ್ ಸ್ಪೀಚ್ ನೋಡ್ತಾ ಇದ್ರೆ ಬಹುತೇಕ ವೋಟರ್ಸ್ನ ಫೂಲ್ ಮಾಡೋಕ್ಕಾಗುತ್ತಾ ಅನ್ನೋಂಥದ್ದು ಪ್ರಶ್ನೆ ಇದೆ ಸಾರ್ವಜನಿಕ ಆ್ಯಂಗಲಲ್ಲಿ ನೋಡಿದ್ರೆ. ನನಗೆ ರಾಹುಲ್ ಗಾಂಧಿಯ ಮೇಲೆ, ಕಾಂಗ್ರೆಸ್ನವರ ಪರಿಸ್ಥಿತಿಯ ಮೇಲೆ ಕರುಣೆ ಬರ್ತಾ ಇದೆ. ನನಗೆ ಐ ಫೀಲ್ ಪಿಟಿ ಫಾರ್ ದೆಮ್. ನಿಮಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ಈಗ? ಅಲ್ಲ, ಏನಂದರೆ ಇಲ್ಲಿ ಮೊದಲನೇದಾಗಿ ರಾಹುಲ್ ಗಾಂಧಿಗೆ ಅರ್ಥವಾಗದೇ ಇರುವಂಥದ್ದು, ಅವರ ಅಜ್ಜಿಯ ಸಾವಾಗಲಿ ಅವರ ತಂದೆಯ ಸಾವಾಗಲಿ ಅದು ಸಾವು, ಅಜ್ಜಿಯದಂತೂ ಅದು ಸ್ವಯಂಕೃತ ಅಪರಾಧ. ಅದು ಪಂಜಾಬಿನ ಮೇಲೆ 80ನೇ ಇಸ್ವಿಯಿಂದ ಹಿಡಿದು 84ನೇ ಇಸ್ವಿ ತನಕ ಇಂದಿರಾ ಗಾಂಧಿಯವರು ಕಾಂಗ್ರೆಸ್ನವರು ಮಾಡಿದಂಥ ಪ್ರಯೋಗಗಳಿದ್ದಾವಲ್ಲ, ಆ ಪ್ರಯೋಗಗಳ ಪ್ರತಿಫಲ ಆ ಸ್ಥಿತಿ ನಿರ್ಮಾಣ ಆಯಿತು. ಒಬ್ಬ ಎಲ್ಲೋ ಒಂದು ಮೆಹ್ತಾ ಚೌಕ್ನಲ್ಲಿದ್ದಂಥ ಒಬ್ಬ ಸಾಮಾನ್ಯ ಗ್ರಂಥಿ ಜರ್ನೈಲ್ ಸಿಂಗ್ ಭಿಂಡ್ರಾವಾಲಾ, ಅವನನ್ನ ಅಕಾಲಿ ದಳದ ವಿರುದ್ಧ ಎತ್ಕಟ್ಟಬೇಕು ಅಂತ ಹೇಳಿ ಮಾಡಿ ಪ್ರಯತ್ನ. ಆ ಪ್ರಯತ್ನ ಆಮೇಲಿಂದ ಆತ ಲಾಲಾ ಜಗತ್ ನಾರಾಯಣ್, ಪಂಜಾಬ್ ಕೇಸರಿಯ ಪತ್ರಿಕೆಯ ಎಡಿಟರ್, ಅವನನ್ನ ಕೊಂದಾಗ 20 ದಿವಸದ ನಂತರದಲ್ಲಿ ರಾಯಲ್ ಆಗಿ ಆತ ಸರೆಂಡರ್ ಆಗ್ಲಿಕ್ಕೆ ಅವಕಾಶ ಕೊಡ್ತಾರೆ. ಅದಾದ ನಂತರದಲ್ಲಿ 1 ತಿಂಗಳು ಬಿಟ್ಟು ಪಾರ್ಲಿಮೆಂಟ್ ಅಲ್ಲಿ ಅವನನ್ನ ರಿಲೀಸ್ನ, ಆತನ ವಿರುದ್ಧ ಯಾವುದೇ ಸಾಕ್ಷಿ ಇಲ್ಲ, ಅದಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಜಡ್ಜ್ ಮಾಡಬೇಕಾದಂತ ಕೆಲಸನ ಪಾರ್ಲಿಮೆಂಟ್ ಅಲ್ಲಿ ಮಾಡ್ತಾರೆ. ಯಾಕೆ ಕೆಲಸ ಮಾಡಿದ್ರು ಅಂತಂದ್ರೆ, ಅಕಾಲಿ ದಳದ ವಿರುದ್ಧ ಒಬ್ಬ ನಾಯಕರನ್ನ ನಿರ್ಮಾಣ ಮಾಡಬೇಕಾಗಿತ್ತು ಅವರು. ಹರ್ಚರಣ್ ಸಿಂಗ್ ಲೋಂಗೋವಾಲ್, ಪ್ರಕಾಶ್ ಸಿಂಗ್ ಬಾದಲ್. ವಿ ಕಮ್ ಟು ದಿ ಪಾಯಿಂಟ್. ನನ್ನ ಬಹಳ ಸಿಂಪಲ್ ಪ್ರಶ್ನೆ, ಆ ಅಜ್ಜಿ ತಂದೆಯ ಕೊಲೆ ಹತ್ಯೆ ಇದೆಯಲ್ಲ, ನಾನು ಕೂಡ ಆ ಸಾಲಿಗೆ ಸೇರಕ್ಕೆ ರೆಡಿದ್ದೀನಿ. ಐ ಆಮ್ ಫೈಟಿಂಗ್ ಅಗೇನ್ಸ್ಟ್ ದಿ ಕಮ್ಯುನಲ್ ಫೋರ್ಸಸ್ ಅನ್ನುವಂಥ ಪದ ಬಳಕೆ ಮಾಡ್ಕೊಂಡಿದ್ದಾರೆ. ಸೊ ಅಂದ್ರೆ ಕ್ಲಿಯರ್ ಕಟ್ ಆಗಿ ನಾನು ನೋಡಿ, ಅಲ್ಲ, ಇದು ಕಮ್ಯುನಲ್ ಫೋರ್ಸಸ್ ಪ್ರಶ್ನೆನೇ ಅಲ್ಲ. ಇದರಲ್ಲಿ ಆ ಒಂದು ಜರ್ನೈಲ್ ಸಿಂಗ್ ಭಿಂಡ್ರಾವಾಲಾ ಅವರೇ ನಿರ್ಮಾಣ ಮಾಡಿದಂತ ಭೂತ. ಸರ್, ಈಗ ಒಂದು ನಿಮಿಷ. ಮಾನ್ಯ ಗೋ ಮಧುಸೂದನ್ ಅವರ ವ್ಯಾಖ್ಯಾನ, ದಿವಂಗತ ಇಂದಿರಾ ಗಾಂಧಿ ಅವರ ಸಾವಿನ ಬಗ್ಗೆ ಅವ್ರು ಕೊಡ್ತಾ ಇರ್ತಕ್ಕಂಥ ವ್ಯಾಖ್ಯಾನ BJP ಪಕ್ಷದ ಮಾನಸಿಕ ದೌರ್ಬಲ್ಯತೆ ಮತ್ತು ಮನಸ್ಥಿತಿಯನ್ನು ನಮಗೆ ತಿಳಿ ಹೇಳ್ತಾ ಇದೆ. ನೋಡಿ, ದಿವಂಗತ ಇಂದಿರಾ ಗಾಂಧಿ ಅವರು ಯಾವ ರೀತಿ ಸತ್ರು ಇಡೀ ದೇಶಕ್ಕೆ, ಪ್ರಪಂಚಕ್ಕೆ ಗೊತ್ತಿದೆ. ಒಂದ್ ನಿಮಿಷ ಗೋ ಮಧುಸೂದನ್, ಒಂದ್ ನಿಮಿಷ ಹೇಳ್ತೀನಿ. ಒಂದ್ ನಿಮಿಷ. ಒಬ್ಬ ಮಾಜಿ ಪ್ರಧಾನಮಂತ್ರಿ ಅವ್ರನ್ನ ಅವರ ಅಂಗರಕ್ಷಕರು ಕೊಂದಂತದಕ್ಕೆ ಕೊಡ್ತಾ ಇರ್ತಕ್ಕಂಥ ವ್ಯಾಖ್ಯಾನ ನೋಡಿದ್ರೆ ಇವ್ರು ಯಾವ ರೀತಿ ಮನಸ್ಥಿತಿ ಇದೆ BJP ಪಕ್ಷದ ಅಂತ ಅರ್ಥ ಆಗುತ್ತೆ. ದಯಮಾಡಿ ನೀವು ನಿಮ್ಮ ಪ್ರಶ್ನೆ ಬಹಳ ಸ್ಪಷ್ಟವಾಗಿದೆ. ರಾಹುಲ್ ಗಾಂಧಿ ಅವರು ಈ ರಾಜಸ್ಥಾನದ ಚುರುನಲ್ಲಿ ಮಾಡಿದಂಥ ಭಾಷಣ ಏನು ಹೇಳ್ತಾರೆ? ಅವರು ನನ್ನ ಅಜ್ಜಿನ ಕೊಂದಿದ್ದಾರೆ, ನನ್ನ ತಂದೆನೂ ಕೂಡ ಕೊಂದಿದ್ದಾರೆ, ನನ್ನ ಕೊಂದ್ರು ಕೂಡ ನಾನೇನು ಅದಕ್ಕೇನು ಕೇರ್ ಮಾಡೋದಿಲ್ಲ. ಯಾರು ಕೊಂತಾರೆ ಅಂತ ನಿಮಗೆ ಭಯ ಇರೋದು ಯಾಕೆ? ಯಾವ ದೇಶದಲ್ಲಿ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನೋಡಿ, ಒಂದ್ ನಿಮಿಷ ಹೇಳ್ತೀನಿ. ಮುಜಾಫರ್ ನಗರದಲ್ಲಿ ನಡೆದಂತ ಕೋಮುಗಲಭೆ ಬಗ್ಗೆ ಅಲ್ಲಿ ಇನ್ಸಿಡೆಂಟ್ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಇವತ್ತು ಮುಜಾಫರ್ ನಗರದಲ್ಲಿ ನಡೆದಂತ ಕೋಮುಗಲಭೆಗೆ ಜನಪ್ರತಿನಿಧಿಗಳನ್ನ ಅರೆಸ್ಟ್ ಮಾಡ್ತಾರೆ ಕ್ರಿಮಿನಲ್ ಕೇಸ್ನಲ್ಲಿ. ನೀವು ಅಲ್ಲಿ ಯಾರನ್ನ ಅರೆಸ್ಟ್ ಮಾಡಿದ್ದಾರೆ? ರೆಪ್ರೆಸೆಂಟೇಟಿವ್ಸ್ ಆಫ್ BJP ಪಾರ್ಟಿ, ದೇ ಆರ್ ಅರೆಸ್ಟೆಡ್. ಇದು ಏನಾಗಿದೆ? ಒಂದ್ ನಿಮಿಷ. ಏನದು ಏನ್ ತೋರಿಸ್ತದೆ ಅಂತಂದ್ರೆ, ಇವತ್ತು ಇಂಥ ಒಂದು ಘಟನೆಗಳ ರಾಜಕೀಯ ಲಾಭವನ್ನು, ಉತ್ತರ ಪ್ರದೇಶದಂತ ಒಂದು ದೊಡ್ಡ ರಾಜ್ಯದಲ್ಲಿ ಯಾವ ರೀತಿ ರಾಜಕೀಯ ಲಾಭವನ್ನು ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಮಾಡ್ತಕ್ಕಂಥ ಪ್ರಯತ್ನ. ಕೋಮು ಸಂಘರ್ಷದಲ್ಲಿ ನನ್ನ ಹತ್ಯೆ ಆದ್ರೂ ಪರವಾಗಿಲ್ಲ ಅಂತ ಹೇಳದೆ ಲೀಡರ್ಶಿಪ್ ಕ್ವಾಲಿಟಿ ಅಲ್ಲ ಅಂತ ಹೇಳ್ತೀನಿ. ಕೋಮು ಸಂಘರ್ಷ ಲಕ್ಷ್ಮಣ್ ನೋಡಿ, ಚರ್ಚೆನ ಬೇರೆ ಕಡೆ ಬೇಡ. ಕೋಮು ಸಂಘರ್ಷದಲ್ಲಿ ನನ್ನ ಹತ್ಯೆ ಆದ್ರೂ ಪರವಾಗಿಲ್ಲ ಅಂತ ಹೇಳಲಿಲ್ಲ ರಾಹುಲ್ ಗಾಂಧಿ ಅವರು. ಈ ದೇಶದಲ್ಲಿ ಭಯೋತ್ಪಾದನೆಗೆ ನಮ್ಮ ಅಜ್ಜಿನ ಸಾಯಿಸಿದರೆ, ನಮ್ಮ ತಂದೆನ ಸಾಯಿಸಿದರೆ,
ಬಟ್ ಈ ದೇಶಕ್ಕೋಸ್ಕರ ನಾನ್ ಪ್ರಾಣ ತ್ಯಾಗ ಮಾಡಿದ್ರು ಏನ್ ತೊಂದರೆ ಅದು ಈಗ ಯಾವ ಶಶಿಧರ್ ಭಟ್ರೆ ಒಂದು ನೋಡಿ ದಯಮಾಡಿ ಲಕ್ಷ್ಮಣ್ ತ್ಯಾಗ ಬಗ್ಗೆ ಮಾತಾಡ್ತಿಲ್ಲ ಅವರು. ಒಂದೇ ಒಂದು ನಾನೇ ನನ್ಗೂ ನಾನು ಕೇರ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ನಾನು ಕೇರ್ ಮಾಡೋದಿಲ್ಲ ಅಂತ ನಾಳೆ ನನ್ನ ಸಾಯಿಸಿದ್ರು ನಾನು ಕೇರ್ ಮಾಡೋದಿಲ್ಲ ಅಂತ ಮಾತಾಡಿದ್ದಾರೆ. ಒಂದು ಲಕ್ಷ್ಮಣ್ ಒಂದೇ ಒಂದು ಪ್ರಶ್ನೆ final ಒಂದೇ. ಆಗಲ್ಲ. ಒಂದು ಇಮ್ರಾನ್ ಜಿ ಲಿಮಿಟೆಡ್ ಪಾಯಿಂಟ್ ಅವ್ರದ್ದು ಏನಿದೆ ಅಂದರೆ, ನೀವು ಬರೀ ಅದು ಎಮೋಷನಲ್ ಸ್ಟೇಟ್ಮೆಂಟ್ ಒಂದು ತೊಗೊಂಡ್ಬಿಟ್ಟು ನೋಡಿದ್ರೆ ಈ ಥರ ಮಾತಾಡ್ಬೋದು ಕಾಂಗ್ರೆಸ್ ಅವರು, ಆ ಕಡೆ ಬಿಜೆಪಿ ಅವರು ಹಂಗೆ ಮಾತಾಡ್ಬೋದು. ಅವ್ರದ್ದು ಪೂರ್ತಿ ಭಾಷಣ ನೀವು ಸರಿಯಾಗಿ ಕೇಳಿದ್ರೆ ಅದು ಅವ್ರು ಹೇಳ್ತಾ ಇರೋದು ಏನು, ನನ್ನ ಫ್ಯಾಮಿಲಿ ಟೆರರಿಸಮ್ಗೆ ಬಲಿಯಾದ್ವಿ, ನಮ್ಮ ಫ್ಯಾಮಿಲಿ ಅದು ಕಂಪೇರ್ ಮಾಡ್ತಾ ಇದ್ದಾರೆ ಮುಜಫರ್ ನಗರ್ ಕಮ್ಯುನಲ್ ರಾಯಟ್ಗೆ. ಶಶಿಧರ್ ಭಟ್ರೆ ಅವ್ರು ಪೂರ್ತಿ ಭಾಷಣ ಕೇಳಿದ್ರೆ ಇಲ್ಲ, ಇಲ್ಲಿ ಸಮಸ್ಯೆ ನಾನು ಹೇಳಿದೆ. ಅವ್ರು ಯಾವ ಸೈಡ್ ಇದ್ದಾರೆ ಅಂತ ಪ್ರಶ್ನೆ ನಾವು ಪ್ರಾರಂಭ ಮಾಡಿದ್ದೆ ಒಂದು ಸಾವನ್ನ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುವ ಪರಿ ಮತ್ತು ಅದರ ಕಣ್ಣೀರಿನ ಪರಿಣಾಮದ ಬಗ್ಗೆ. ಸೊ ಈಗೇನು ಗೋ ಮಧುಸೂದನ್ ಅವರು ಮಾತನಾಡಿದ್ರು, ಕಾರಣ ಯಾರೇ ಆಗ್ಲಿ ಅದು ಸಾವನ್ನ ಇನ್ನೊಂದು ರೀತಿ ಮಾತಾಡಿಲ್ಲ ಇನ್ನ. ಒಂದ್ ನಿಮಿಷ ಸರ್, ಅದನ್ನ ಒಪ್ಕೊಳಕ್ ಸಾಧ್ಯ ಅಂದ್ರೆ ಒಂದು ಸಾವನ್ನ ಒಂದು ಹತ್ಯೆಯನ್ನು ಸ್ವಯಂಕೃತ ಅಪರಾಧ ಅನ್ನೋ ವಿಶ್ಲೇಷಣೆ ಬಹುಶಃ ಸರಿ ಇಲ್ಲ ಸರಿ ಇಲ್ಲ. ಒಂದ್ ನಿಮಿಷ ಸರ್, ಒಂದು ಬಿಜೆಪಿಯವರು ಒಂದು ಸಾವನ್ನ ಸ್ವಯಂಕೃತ ಅಪರಾಧ ಅಂತ ಹೇಳಿ ಆ ಹತ್ಯೆಯನ್ನ ಇಂಡೈರೆಕ್ಟ್ಲಿ ಡಿಫೆಂಡ್ ಮಾಡ್ತಾರೆ ಅನ್ನೋ ಅನುಮಾನ ಒಂದು ಕಡೆ. ಇನ್ನೊಂದ್ ಕಡೆ ಅದೇ ದೃಷ್ಟಿ ಕೊಟ್ಟಿದ್ದು ಅವರು ಅಂತ ಅವರು. ಲಕ್ಷ್ಮಣ್, ಇನ್ನೊಂದು ಕಡೆ ಆ ಸಾವನ್ನ ನೀವು ಮಾರುಕಟ್ಟೆಯ ವಸ್ತುವಾಗಿ ಇಡುವ, ಅದು ಯಾರೇ ಮಾಡಿದ್ರು ತಪ್ಪು, ಅದು ಯಾರು ಮಾಡಿದ ತಪ್ಪು. ಆದ್ರೆ ರಾಹುಲ್ ಗಾಂಧಿ ಅದರ ಪ್ರಸ್ತಾಪ ಮಾಡಿದ್ದೆ ಅದು ಮಾರುಕಟ್ಟೆಯ ವಸ್ತುವಾಗಿ ಮಾರಾಟ ಎಲೆಕ್ಷನ್ ಟೈಮ್ಗೆ. ಅದನ್ನ ನಾನು ಖಂಡಿಸ್ತೀನಿ. ಒಂದು ಕಡೆ ಸಾವನ್ನ ಹತ್ಯೆಯನ್ನ ಖಂಡಿಸಬೇಕಾಗಿದೆ, ಇನ್ನೊಂದು ಕಡೆ ಈ ರೀತಿಯ ಆ ಹತ್ಯೆಯನ್ನ ಮಾರಾಟದ ವಸ್ತುವಾಗಿ ಎರಡೂ ಪಕ್ಷಗಳು ಬಳಸ್ತಾ ಇರೋದು, ಎನ್ಕ್ಯಾಶ್ ಮಾಡ್ತಾ ಇರೋದು, ಅದನ್ನ ಖಂಡನೆ ಮಾಡಬೇಕಾಗಿದೆ. ಸೊ ರಾಜಕಾರಣ ಅನ್ನೋದು ಒಂದು ಹತ್ಯೆಯನ್ನ ಡಿಫೆಂಡ್ ಮಾಡೋಂಗಾದ್ರೆ ಅಥವಾ ಹತ್ಯೆ ಇದು ಸರಿ ಅಂತ ಹೇಳೋದಾದ್ರೆ ಅದು ಇಡೀ ದೇಶ ದೃಷ್ಟಿಯಿಂದ ತುಂಬಾ ಅಪಾಯಕಾರಿ. ಅದು ಆ ಮನಸ್ಥಿತಿಗೆ ಇವೆರಡು ಪಾರ್ಟಿಗಳು. ಮತ್ತೆ ಚರ್ಚೆ ಮಾಡ್ತೀನಿ, ಅದಕ್ಕಿಂತ ಮೊದಲು ಇನ್ನೊಂದು